ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಚಾಪ್ಟರ್ ಅನ್ನ ನೋಡೋಣ. ಫ್ರೆಂಡ್, ಕಂಡು ಹಿಡಿಯಿರಿ ಅಂತ ಇದೆ. ಮೊದಲನೇ ಕ್ವಶನ್ ನೋಡೋಣ. ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನ ಗುರುತಿಸಿದನು. ಯಾವ ರೀತಿಯಾಗಿ ಅಂತ ಅಂದ್ರೆ ಈ ರೀತಿಯಾಗಿ ಒಂದು ಬಿಂದುವನ್ನ ಗುರುತಿಸ್ದ. ಓಕೆ, ನೆಕ್ಸ್ಟ್. ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನ ಎಳೆಯಬಲ್ಲನು? ಈ ಬಿಂದುವಿನ ಮೂಲಕ ಹಾದು ಹೋಗ್ಬೇಕಂತೆ. 1, 2, ಈ ಬಿಂದು ನಿಮಗೆ ಕಾಣುವ ಹಾಗೆ ಮಾಡ್ತೀನಿ. 3, 4, 5, 6, ಎಷ್ಟು ಬೇಕಾದರೂ ಅಷ್ಟು ಎಳಿಬಹುದು ಅಲ್ವಾ? ಸೊ ಇದಕ್ಕೆ ಉತ್ತರ ಏನು? ಅಸಂಖ್ಯಾತ ರೇಖೆಗಳನ್ನು ಒಂದೇ ಒಂದು ಬಿಂದುವಿನ ಮೂಲಕ ಅಸಂಖ್ಯಾತ ರೇಖೆಗಳನ್ನ, ಇನ್ಫೈನೈಟ್ ಅಂತಾರಲ್ವಾ, ಸೊ ಅಸಂಖ್ಯಾತ ರೇಖೆಗಳನ್ನ ನೀವು ರಿಹಾನ್ ಬಿಡಿಸಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಶೀತಲ್, ಇದಕ್ಕೆ ಆನ್ಸರ್ ಅನ್ನ ನಾನು ನೋಟ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ಫಸ್ಟ್ ಇದರ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಶೀತಲ್ ಒಂದು ಕಾಗದದ ಮೇಲೆ 2 ಬಿಂದುಗಳನ್ನ ಗುರುತಿಸಿದಳು. 2 ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನ ಅವಳು ಎಳೆಯಬಲ್ಲಳು? 2 ಬಿಂದುಗಳನ್ನ ಇಟ್ಟಿದಳಂತೆ. 2 ಬಿಂದುವಿನ ಮೂಲಕ ಹಾದು ಹೋಗುವ, ನೋಡಿ, 2 ಬಿಂದುಗಳ ಮೂಲಕ ಹಾದು ಹೋಗುವ 1. ಮತ್ತೆ ಹೇಗೆ ಹೋಗ್ತೀರಾ? ಹೀಗೆ ಹೋದ್ರೆ ಅದು ರೇಖೆ ಅಲ್ಲ. ಸೊ ನೆನ್ಪಿಡ್ಕೊಳ್ಳಿ, ನಾನು ಇಲ್ಲಿಂದ ಇಲ್ಲಿಗೆ ತರ್ತೀನಪ್ಪ, ಇದು ರೇಖೆ ಅಲ್ಲ. ಇಲ್ಲಿಂದ ಹೀಗೆ ತಂದಿದ್ದು ತರ್ತೀನಪ್ಪ, ಇದು ಸರಳ ರೇಖೆ ಅಲ್ಲ. ಇದು ಎಲ್ಲ ವಕ್ರ ರೇಖೆಗಳು. ನಾವು ರೇಖೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಎಷ್ಟು ರೇಖೆಯನ್ನು ಮಾಡ್ಬೋದು? ನೀವು ಹೇಗಾದರೂ ಮಾಡಿ, ಬಟ್ ಒಂದೇ ರೇಖೆ ಸಾಧ್ಯ ಆಗತ್ತೆ 2 ಬಿಂದುವಿನ ಮೂಲಕ. ಫೈನ್. ಸೊ ಇದಕ್ಕೆ ಉತ್ತರ ಇಲ್ಲಿ ಬರೆದಿದ್ದೀನಿ, ನೀವು ನೋಡಬಹುದು. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ಉತ್ತರವನ್ನು ತೋರಿಸ್ತೀನಿ. ಫೈನ್. ಇದಕ್ಕೆ ಈ ರೀತಿಯಾಗಿ ಚಿತ್ರ ಬಿಡಿಸಿ ಕೆಳಗೆ ಅಸಂಖ್ಯಾತ ರೇಖೆಗಳು, ಇದಕ್ಕೆ ಒಂದು ರೇಖೆ ಅಷ್ಟೇ, ಒಂದೇ ರೇಖೆ ಅಥವಾ ಒಂದು ರೇಖೆ ಅಂತ ಇಷ್ಟು ಬರೆದ್ರೆ ನಿಮಗೆ ಆನ್ಸರ್ ಮಾರ್ಕ್ಸ್ ಸಿಗತ್ತೆ. ಓಕೆ, ಫೈನ್. ನೆಕ್ಸ್ಟ್, 2ನೇ ಕ್ವಶನ್. ಚಿತ್ರ 2.4ರಲ್ಲಿ ರೇಖಾಖಂಡಗಳನ್ನು ಹೆಸರಿಸಿ. ಗುರುತಿಸಲಾದ 5 ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ? ಯಾವ ಬಿಂದುಗಳು 2 ರೇಖಾಖಂಡಗಳ ಮೇಲಿವೆ? ಸೊ ಮೊದಲೇ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಕೇಳ್ಕೊಳ್ಳಿ. ಅದಾದಮೇಲೆ ನಾನು ಆನ್ಸರ್ ಯಾವ ರೀತಿಯಾಗಿ ಬರೆದಿದ್ದೀನಿ, ನಿಮ್ಮ ನೋಟ್ಸಲ್ಲಿ ಯಾವ ರೀತಿಯಾಗಿ ಕಾಪಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರೇಖಾಖಂಡಗಳನ್ನು ನಾವು ಫಸ್ಟ್ ಹೆಸರಿಸಬೇಕಂತೆ. ಹಾಗಾದರೆ ಎಷ್ಟು ರೇಖಾಖಂಡಗಳಿದ್ದಾವೆ? ಇಲ್ಲಿ 4 ರೇಖಾಖಂಡಗಳಿದ್ದಾವೆ. 1 LM, ನೆಕ್ಸ್ಟ್ 2 MP, ನೆಕ್ಸ್ಟ್ PQ, QR. ಈ 4 ರೇಖಾಖಂಡಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್. ಗುರುತಿಸಲಾದ 5 ಬಿಂದುವಿನಲ್ಲಿ ಯಾವುವು ನಿಖರವಾದ ಒಂದು ರೇಖಾಖಂಡದ ಮೇಲೆ ಯಾವುದಿದೆ? ಒಂದೇ ಒಂದು ರೇಖಾಖಂಡಕ್ಕೆ ಟಚ್ ಆಗಿರಬೇಕು. ಅದು ಯಾವುದಪ್ಪ ಅಂತ ಅಂದರೆ ಬಿಂದು ಎಲ್. ನೋಡ್ರಿ, ಬಿಂದು ಎಲ್ಲಿಗೆ ಬರೀ ಒಂದೇ ರೇಖಾಖಂಡ ಇರೋದು. ಬಿಂದು ಆರಿಗೂ ಸಹ ಒಂದೇ ರೇಖಾಖಂಡ ಇರೋದು. ಬಿಂದು ಎಲ್ ಅಂಡ್ ಮತ್ತೆ ಆರ್ ಅನ್ನೋದು ಒಂದೇ ಒಂದು ರೇಖಾಖಂಡದ ಮೇಲಿದೆ. ಹಾಗಾದ್ರೆ ಯಾವ ಬಿಂದುಗಳು 2 ರೇಖಾಖಂಡಗಳ ಮೇಲಿದೆ? ಇಲ್ಲಿ ನೋಡ್ರಿ, ಎಂ ನೋಡ್ರಿ, ಇದಕ್ಕೆ 2 ರೇಖಾಖಂಡ ಇದೆ, 1, 2. ಓಕೆ, ಪಿ ನೋಡ್ರಿ, ಇದಕ್ಕೂ ಸಹ ಇದೊಂದಿದೆ, ಇದೊಂದಿದೆ. ಅದೇ ರೀತಿ ಕ್ಯೂ ನೋಡಿ, ಇದೊಂದಿದೆ, ಇದೊಂದಿದೆ. ಅರ್ಥ ಆಯ್ತಲ್ವಾ? ರೇಖಾಖಂಡ 1 ಮತ್ತು 2. 1 ಅಂತ ಅಂದರೆ ಬರೀ ಒಂದೇ ಇದೆ. ಇಲ್ಲಿ ಮತ್ತೇನಾದರೂ ಇದೆಯಾ ಇದಕ್ಕೆ ಟಚ್ ಆಗೋಂಗೆ 2? ಇಲ್ಲ ಅಲ್ವಾ, ಓನ್ಲಿ 1. ಸೊ ಇದಕ್ಕೆ ನಾವು ಯಾವ ರೀತಿಯಾಗಿ ಆನ್ಸರ್ ಬರಿತೀವಪ್ಪ ಅಂತಂದರೆ, ಇಲ್ಲಿ ನೋಡಿ, ಫಸ್ಟ್ ರೇಖಾಖಂಡಗಳು ಯಾವುವು ಅಂತ ಅಂದರೆ ರೇಖಾಖಂಡ LM. ಈ ರೀತಿಯಾಗಿ ನಾವು ಮೇಲೆ ಗೆರೆಯನ್ನು ಹಾಕಬೇಕು. ನಾನು ಹೇಳಿದೆ ರೇಖಾಖಂಡ ಯಾವ ರೀತಿಯಾಗಿರುತ್ತೆ ಅಂತ. MP, PQ, QR. ರೇಖಾಖಂಡ LM, ರೇಖಾಖಂಡ MP, ರೇಖಾಖಂಡ PQ, ರೇಖಾಖಂಡ QR. L ಮತ್ತು R ಬಿಂದುಗಳು, ಇಲ್ಲಿ ಹೇಳಿದ್ನಲ್ವಾ, L ಮತ್ತು R ಬಿಂದುಗಳು ಒಂದು ರೇಖಾಖಂಡದ ಮೇಲೆಯೇ ನಿಖರವಾಗಿ ಇವೆ. MP ಮತ್ತು Q, ಈ P ಮತ್ತು Q ಬಿಂದುಗಳು 2 ರೇಖಾಖಂಡಗಳ ಮೇಲೆ ಇವೆ. ಇಷ್ಟು ಬರೆದ್ರೆ ಆಯ್ತು. ನೆಕ್ಸ್ಟ್, 3ನೇ ಕ್ವಶನ್. ಚಿತ್ರ 2.5ರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ. ಪ್ರತಿ ಕಿರಣದ ಆರಂಭದ ಬಿಂದು T ಆಗಿದೆಯೇ? ಮೊದಲು ಕಿರಣಗಳನ್ನು ಹೆಸರಿಸೋಣ, ಆಮೇಲೆ ನೋಡೋಣ.
ಹಾಗಾದ್ರೆ ಯಾವ್ದ್ಯಾವ್ದು ಕಿರಣಗಳು ಅಂತ ಅಂದ್ರೆ ಇಲ್ಲಿ ನೀವು 4 ಕಿರಣಗಳನ್ನು ನೋಡಬಹುದು. ಒಂದನೇದಾಗಿ ಟಿ ಇಂದ ಸ್ಟಾರ್ಟ್ ಆಗಿ ಎ ಮೂಲಕ ಹೋಗಿದೆ ಅಲ್ವಾ. ನೀವು ನೋಡ್ಬೋದು ಟಿ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಟಿ ಎ ಮೂಲಕ ಮುಂದೆ ಹೋಗಿದೆ ಅಂತೇನೆ ಇಲ್ಲ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಟಿ ಮೂಲಕ ಹೋಗಿ ಟಿ ಇಂದ ಹೋಗಿ ಎನ್ ಮೂಲಕ ಹೋಗಿದೆ ಒಂದು ಕಿರಣ. ಅದೇ ಟಿ ಮೂಲಕ ಹೋಗಿ ಬಿ ಮೂಲಕ ಹೋಗಿದೆ ಒಂದು ಕಿರಣ. ಓಕೆ, 4ನೇ ಕಿರಣ ನೋಡಿ, ಎನ್ ಇಂದ ಸ್ಟಾರ್ಟ್ ಆಗಿ ಬಿ ಮೂಲಕ ಹೋಗಿದೆ. ಇಲ್ಲಿಗೆ ಇದನ್ನೇ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಎನ್ ಇಂದ ಬಿ ಮೂಲಕ ಹೋಗಿದೆ. ಓಕೆ, ಒಟ್ಟು ಟೋಟಲ್ 4 ಕಿರಣಗಳಿದೆ. ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆಯೇ? ಇಲ್ಲಿ ಆರಂಭದ ಬಿಂದು ಈ ಒಂದು ಕಿರಣಕ್ಕೆ ಇದು, ಈ ಟಿ ಎನ್ ಕಿರಣಕ್ಕೆ ಇದು, ಟಿ ಬಿ ಕಿರಣಕ್ಕೂ ಸಹ ಇದು. ಆದರೆ ಎನ್ ಬಿ ಕಿರಣಕ್ಕೆ ಆರಂಭಿಕ ಬಿಂದು ಯಾವುದು? ಎನ್ ಅಲ್ವಾ. ಸೊ ಹಾಗಾಗಿ ಎನ್ ಬಿ ಕಿರಣಕ್ಕೆ ಆರಂಭಿಕ ಬಿಂದು ಟಿ ಅಲ್ಲ ಅಂತ ಬರಿಬೇಕು. ಯಾವ ರೀತಿಯಾಗಿ ಬರೆಯೋದು? ಈ ರೀತಿಯಾಗಿ ಬರೆಯೋದು. ಕಿರಣಗಳು, ಕಿರಣ ಟಿ ಎ ಮೇಲೆ ಸೂಚಿಸಬೇಕು, ಕಿರಣದ ಸಿಂಬಲ್ ಹಾಕಬೇಕು. ಟಿ ಎನ್, ಕಿರಣ ಟಿ ಬಿ, ಕಿರಣ ಎನ್ ಬಿ. ಕಿರಣ ಎನ್ ಬಿ ಕಿರಣದ ಆರಂಭಿಕ ಬಿಂದು, ಈ ಎನ್ ಬಿ ಕಿರಣದ ಆರಂಭಿಕ ಬಿಂದು ಟಿ ಅಲ್ಲ. ಯಾಕೆಂತಂದ್ರೆ ಟಿ ಆಗಿದೆಯಾ ಅಂತ ಕ್ವಶನ್ ಅಲ್ಲಿ ಕೇಳಿದಾರಲ್ವಾ. ಸೊ ಅದಕ್ಕೆ ಈ ಒಂದು ಕಿರಣದ ಬಿಂದು ಟಿ ಅಲ್ಲ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸುವ ಕರಡು ಚಿತ್ರ ಬರೆದು ಹೆಸರಿಸಿ. ನಾವು ಚಿತ್ರ ಬಿಡಿಸ್ಬೇಕಂತೆ. ಇವರು ಇಲ್ಲಿ ನಿಯಮಗಳನ್ನ ಕೊಟ್ಟಿದ್ದಾರಂತೆ, ಅಂದ್ರೆ ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಚಿತ್ರ ಬಿಡಿಸ್ಬೇಕಂತೆ. ಸೊ ಬನ್ನಿ, ಒ ಪಿ ಇದೇನು? ರೇಖೆಯ ಸಿಂಬಲ್ ಅಲ್ವಾ. ಎರಡೂ ಕಡೆ ವೃದ್ಧಿ ಆಗ್ತಾ ಇದೆ ನೋಡಿ, ಹೋಗ್ತಾ ಇದೆ. ರೇಖೆ ಒ ಪಿ ಮತ್ತು ರೇಖೆ ಒ ಕ್ಯೂಗಳು ಓ ನಲ್ಲಿ ಸಂಧಿಸುತ್ತದೆ. ಅಂದ್ರೆ ನಾವು ರೇಖೆ ಬಿಡಿಸ್ಬೇಕು. ಓಕೆ, ಯಾವ ರೀತಿಯಾಗಿ? ಈ ರೀತಿಯಾಗಿ ಬಿಡಿಸ್ಬೇಕು. ರೇಖೆ ಒ ಪಿ, ಒ ಪಿ ಇಲ್ಲಿಂದಾನೆ ತೋರಿಸ್ಬೇಕು. ಒ ಕ್ಯೂಗಳು ಓ ನಲ್ಲಿ ಸಂಧಿಸುತ್ತೆ ಅಂತಂದ್ರೆ ಮೀಟ್ ಆಗತ್ತೆ, ಎಲ್ಲಿ ಟಚ್ ಆಗತ್ತೆ ಓ ನಲ್ಲಿ ಸಂಧಿಸುತ್ತೆ. ಇದು ರೇಖೆ ಎರಡೂ ಕಡೆನೂ ನೀವು ಆರೋ ಮಾರ್ಕ್ ತೋರಿಸಲೇಬೇಕು. ಇಲ್ಲೂ ಅಷ್ಟೇ, ನಾನು ಹೇಳಿದ್ದೆ ಒಂದು ರೇಖೆಗೆ ಈ ರೀತಿಯಾಗಿ ಹೆಸರುಗಳನ್ನ ಕೊಡ್ಬೋದು, ಇಲ್ಲಿಂದನೇ ಇಲ್ಲೇ ಹೆಸರು ಕೊಡಬೇಕು ಅಂತ ಏನಿಲ್ಲ. ಒ ಪಿ ಇದು ಫುಲ್. ಓಕೆ, ನೆಕ್ಸ್ಟ್ ಒ ಕ್ಯೂ ಓ ನಲ್ಲಿ ಸಂಧಿಸ್ತಾ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಚಿತ್ರ ಎ. ನೆಕ್ಸ್ಟ್ ಬಿ, ರೇಖೆ ಎಕ್ಸ್ ವೈ, ರೇಖೆ ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ. ಸೇಮ್ ಅದೇ ರೀತಿ ಮೇಲ್ ಕೊಟ್ಟಿದಾರಲ್ಲ ಅದೇ ರೀತಿ ರೇಖೆ ಎಕ್ಸ್ ವೈ, ಈಗ ಎಂ ಕೊಟ್ಟಿಲ್ಲ, ಎಂ ಮಧ್ಯಕ್ಕೆ ಛೇದನ ಕೊಟ್ಟಿದ್ದಾರೆ. ಸೊ ಎಕ್ಸ್ ವೈ ಕಂಪ್ಲೀಟ್ ಆಗಿ ಇಲ್ಲಿಂದ ರೇಖೆ ಎಕ್ಸ್ ವೈ, ರೇಖೆ ಪಿಗಳು ಎಂ ಬಳಿ ಛೇದಿಸ್ತಾ ಇದೆ ಅಂತಂದ್ರೆ ಕ್ರಾಸ್ ಆಗ್ತಾ ಇದೆ, ಟಚ್ ಆಗಿದೆ. ಓಕೆ ಫೈನ್, ಇಲ್ಲಿ ಎಕ್ಸ್ ವೈ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇ ಕಂಡೀಷನ್, ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನ ಹೊಂದಿದೆ, ಆದರೆ ಡಿ ಬಿಂದುವನ್ನ ಹೊಂದಿಲ್ಲ. ಅಂದ್ರೆ ಫಸ್ಟ್ ನಾವು ಒಂದು ರೇಖೆ ಬಿಡಿಸ್ಕೊಬೇಕು, ಅದಕ್ಕೆ ಎಲ್ ಅಂತ ಕೊಡ್ಕೊಬೇಕು. ಅದಕ್ಕೆ ಇ ಮತ್ತೆ ಎಫ್ ಬಿಂದುವನ್ನ ಹೊಂದಿದೆಯಂತೆ, ಡಿ ಬಿಂದು ಹೊಂದಿಲ್ಲ ಅಂತೆ. ಅಂದ್ರೆ ಇದ್ರ ಮೇಲೆ ನಾವು ಬಿಡಿಸಂಗಿಲ್ಲ. ಡಿ ಎಲ್ಲೋ ಹೊರಗಡೆ ಬಿಡಿಸಿದ್ರೆ ಆಯ್ತು, ಅಷ್ಟೇ ಕೆಲಸ. ಓಕೆ, ಅರ್ಥ ಆಗಿದೆಯಾ? ರೇಖೆ ಎಲ್ ಬಿಂದು, ಇ ಮತ್ತು ಬಿಂದು ಎಲ್ ರೇಖೆ ಈ ಬಿಂದು ಮತ್ತೆ ಎಫ್ ಬಿಂದುವನ್ನು ಹೊಂದಿದೆ, ಆದರೆ ಡಿ ಬಿಂದುವನ್ನು ಹೊಂದಿಲ್ಲ. ಇದ್ರ ಮೇಲೆ ನಾವು ಬಿಡಿಸೋ ಹಾಗೆ ಇಲ್ಲ, ಟಚ್ ಮಾಡೋ ಹಾಗೆ ಇಲ್ಲ, ಎಲ್ಲಾದ್ರೂ ಬಿಡಿಸ್ಕೊಬೋದು. ಇಲ್ಲಿ ಎಲ್ಲಿ ಎಲ್ಲಾದ್ರೂ ಬಿಡಿಸ್ಬೋದು, ಬಟ್ ಈ ರೇಖೆಗೆ ಟಚ್ ಆಗೋಂಗಿಲ್ಲ. ನೆಕ್ಸ್ಟ್, ಪಿ ಬಿಂದು ಎ ಬಿಯ ಮೇಲಿದೆ. ಈಗ ಪಿ ಬಿಂದು ಎ ಬಿಯ ಮೇಲೆ, ಇದಕ್ಕೆ ಡಿಫ್ರೆನ್ಸ್ ನೋಡ್ರಿ. ಪಿ ಬಿಂದು ಎ ಬಿಯ ಮೇಲೆ ಇದೆ, ಇದು ರೇಖೆ ಅಲ್ಲ. ರೇಖೆ ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಎ ಬಿ ಅಂತಂದ್ರೆ ಒಂದು ರೇಖಾಖಂಡ, ಅದರ ಒಂದು ಪಿ ಬಿಂದು ಅದರ ಮೇಲೆ ಇದೆ. ಸೊ ಪ್ರತಿಯೊಂದು ಲೆಟರ್, ಪ್ರತಿಯೊಂದು ಸಿಂಬಲ್ಲು ಸಹ ನಾವು ರೇಖಾಗಣಿತದಲ್ಲಿ ಬಹಳಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ, 5ನೇದು. ಚಿತ್ರ 2.6ರಲ್ಲಿ ಮುಂದಿನವುಗಳನ್ನು ಹೆಸರಿಸಿ. ಫಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನೋಡಿ. 5 ಬಿಂದುಗಳು ಅಂತ, ಬಿಂದುಗಳು ಯಾವ್ದಾವ್ದಿದೆ? ಬಿಂದು ಡಿ, ಬಿಂದು ಇ, ಬಿಂದು ಓ, ಬಿಂದು ಬಿ, ಬಿಂದು ಸಿ. ಅಷ್ಟೇ, ಬಿ ಸಿ ಡಿ ಇ ಓ ಅಂತ ಬರೆದ್ರೆ ಆಯ್ತು. ಒಂದು ರೇಖೆ, ಯಾವುದಾದ್ರೂ ಒಂದು ರೇಖೆ ಬರೀಬೇಕಂತೆ. ರೇಖೆ ಅಂತಂದ್ರೆ ಎರಡೂ ಕಡೆನೂ ಆರೋ ಮಾರ್ಕ್ ಇರಬೇಕು. ಸೊ ಇದಿಷ್ಟು ಒಂದು ರೇಖೆ, ಇದು ರೇಖೆ ಅಲ್ಲ, ಒಂದು ಕಡೆ ಸ್ಟಾಪ್ ಆಗಿದೆ. ಇದೂ ಅಲ್ಲ, ಇದು ಫುಲ್ ಒಂದು ರೇಖೆ. ಅದುವೇ ರೇಖೆ ಡಿ ಬಿ ಅಂತ ಹೇಳ್ಬೋದು. ಅಥವಾ ನೀವು ಈ ಕಡೆಯಿಂದ ನೋಡ್ತಾ ಇದ್ದೀರಾ ಅಂತಂದ್ರೆ ಅಥವಾ ಅಂತ ಬರೆದು ರೇಖೆ ಬಿ
ಡಿ ಅಂತ ಆದರೂ ಬರೀಬೋದು. ಓಕೆ, ನೆಕ್ಸ್ಟ್ 4 ಕಿರಣಗಳು. ಯಾವುದಾದ್ರೂ 4 ಕಿರಣಗಳು ಹೇಳಬೇಕಂತೆ. 4 ಕಿರಣ ಅಂದ್ರೆ ಗೊತ್ತಲ್ವಾ, ಒಂದು ಕಡೆಯಿಂದ ಸ್ಟಾಪ್ ಆಗಿ ಇನ್ನೊಂದು ಕಡೆ ಅದು ಅಂತ್ಯವಿಲ್ದಂಗೆ ಹೋಗ್ತಿರತ್ತೆ. ಒ ಬಿ ಒಂದು ಕಿರಣ, ಒ ಸಿ ನೋಡಬಹುದು, ಈ ಕಡೆ ಬಂದರೆ ಒ ಇ, ಒ ಡಿ. ಓಕೆ, ನೆಕ್ಸ್ಟ್ ಇನ್ನೂ ಹೇಳಬೇಕು ಅಂತ ಅಂದ್ರೂ ಬರುತ್ತೆ. ಅವ್ರು ಬರೀ 4 ಹೇಳಿದ್ದಾರೆ, ಹಾಗಾಗ್ಬಿಟ್ಟು ಇಷ್ಟು ಬರುತ್ತೆ. ನೆಕ್ಸ್ಟ್ 5 ರೇಖಾಖಂಡಗಳು, ಲೈನ್ ಸೆಗ್ಮೆಂಟ್ ಹೇಳಬೇಕಂತೆ. ರೇಖಾಖಂಡಗಳು ಅಂತ ಅಂದರೆ ಏನು, 2 ಬಿಂದುಗಳು. ಓಕೆ, ಒ ಬಿ ಒಂದೇ ಬಿಲ್ಲ, ಒ ಬಿ ರೇಖಾಖಂಡ, ಒ ಸಿ ಇಷ್ಟನ್ನೇ ಕಟ್ ಮಾಡ್ಬೇಕು. ರೇಖಾಖಂಡ ರೇಖೆಯ ಭಾಗ ಒ ಬಿ, ಕೇಕ್ ಪೀಸ್ ಹೇಗೆ ಯಾವ ರೀತಿಯಾಗಿ ಎತ್ಕೊಂತಿರಲ್ಲ ಆ ರೀತಿ ಒ ಬಿ, ಒ ಸಿ, ಒ ಇ, ಒ ಡಿ ಇದಿಷ್ಟು ಎತ್ಕೊಳ್ಳೋದು. ಇನ್ನೂ ಒಂದಿದೆ ಇ ಡಿ, ಇದಿಷ್ಟೇ. ಓಕೆ, ಇ ಡಿ 5 ಕೇಳಿದರೆ 5. ಸೊ ಇದನ್ನು ಯಾವ ರೀತಿಯಾಗಿ ಬರೆಯೋದು, ಈ ರೀತಿಯಾಗಿ ಬರೆಯೋದು. 5 ಬಿಂದುಗಳು ಅಂತ ಅಂದರೆ ಬಿ, ಸಿ, ಡಿ, ಇ ಮತ್ತು ಒ. ಒಂದು ರೇಖೆ ಅಂತ ಅಂದರೆ ರೇಖೆ ಡಿ ಬಿ ಆದರೂ ಇರ್ಬೋದು, ಅಥವಾ ಆರ್ ಅಂತ ಹೇಳಿ ಬರ್ದಿರೋದು ನಾನು, ಅಥವಾ ಅಂತ ಕನ್ನಡದಲ್ಲಿ ಬರೆದು ಬಿಡ್ತೀನಿ, ಅಥವಾ ಬಿ ಡಿ. ಓಕೆ, 4 ಕಿರಣಗಳು ಯಾವುದದು, ಕಿರಣ ಒ ಬಿ, ಕಿರಣ ಒ ಸಿ, ಕಿರಣ ಒ ಇ ಮತ್ತು ಕಿರಣ ಒ ಡಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. 5 ರೇಖಾಖಂಡಗಳು ಯಾವುವು, ರೇಖಾಖಂಡ ಒ ಬಿ, ಒ ಸಿ, ಒ ಇ, ಒ ಡಿ ಮತ್ತು ಇ ಡಿ. ಓಕೆ, ಫೈನ್. ನೆಕ್ಸ್ಟ್ ಮುಂದಿನ ನೋಡೋಣ. ಇಲ್ಲಿ ಒಂದು ಕಿರಣ ಒ ಎ ಇದೆ, ಇಲ್ಲಿ ಒಂದು ಕಿರಣ ಇದೆಯಂತೆ ಒ ಎ ಸ್ಟ್ರೈಟ್ ಆಗಿ. ಇದು ಓನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತೆ ಅಲ್ವಾ, ಸ್ವೀ ಅಂತ ಹೋಗ್ತಾ ಇದೆ. ಇದು ಬಿ ಬಿಂದುವಿನ ಮೂಲಕನೂ ಹಾದು ಹೋಗ್ತಾ ಇದೆ ಅಲ್ವಾ, ರೋಡಲ್ಲಿ ಬಿನೂ ಸಿಗ್ತಾ ಇದೆ, ಬಿ ಮೂಲಕನೂ ಹೋಗ್ತಾ ಇದೆ. ಮೊದಲನೇದಾಗಿ ನೀವು ಇದನ್ನ ಒ ಬಿ ಅಂತ ಹೆಸರಿಸಬಹುದೇ, ಒ ಎನ ಒ ಬಿ ಅಂತ ಹೇಳಿಬಿಟ್ಟು ಹೇಳಬಹುದಾ? ಏಕೆ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ. ಹೌದು, ಯಾಕೆ ಒ ಬಿ ಅದೇ ರೋಡಲ್ಲಿ ಹೋಗ್ತಾ ಇದ್ದಾನಲ್ವಾ, ಸೊ ಹಾಗಾಗ್ಬಿಟ್ಟು ಅದೇ ರೋಡಲ್ಲಿ ಹೋಗ್ತಿರೋದ್ರಿಂದ ಒ ಎನ ನಾವು ಒ ಬಿ ಅಂತಲೂ ಸಹ ಕರಿಬಹುದು. ಓಕೆ, ಇದು ಉತ್ತರ. ಹೌದು, ಆ ಕಿರಣವನ್ನ ಒ ಬಿ ಕಿರಣ ಎಂದು ಕರೆಯಬಹುದು, ಏಕೆಂದರೆ ಒ ಎ ಕಿರಣವು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ ಅಲ್ವಾ. ಒ ಎ ಅನ್ನೋದು ಬಿನ ಮೂಲಕ ಹಾದು ಹೋಗಲೇಬೇಕಲ್ವಾ, ಹಾದು ಹೋಗ್ತಾ ಇದೆ. ನೆಕ್ಸ್ಟ್ ಕ್ವಶನ್. ನಾವು ಈಗ ಒ ಎ ಕಿರಣವನ್ನ ಎ ಓ ಅಂತ ಹೇಳ್ಬಿಟ್ಟು ಬರಿಬಹುದಾ? ಯಾಕೆ ಬರಿಬಹುದು ಅಥವಾ ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟು ಬರಿಬೇಕು. ಇಲ್ಲಿ ನೀವು ನೋಡ್ಬೋದು, ಕಿರಣದ ಬಗ್ಗೆ ನಾನು ಮಾತಾಡ್ತಾ ಇರುವಾಗ ಹೇಳಿದ್ದೆ ಏನಂತ, ಕಿರಣ ಸ್ಟಾರ್ಟ್ ಆಗೋದು ಒಂದು ಆರಂಭಿಕ ಒಂದು ಬಿಂದುವಿನಿಂದ ಲಾಸ್ಟು ಅಂತ್ಯನೇ ಇಲ್ಲ, ಆ ರೀತಿಯಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ಬರಿತಿರುವಾಗ ನಾವು ಏನು ಬರಿತೀವಿ, ಇಲ್ಲಿ ಓ ಅಂತ ಇದ್ದು ಇಲ್ಲಿ ಎ ಅಂತ ಇದ್ದರೆ ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅದು ಅಲ್ಲಿಂದನೇ ಬರೆಯೋದು. ಕಿರಣ ಓದಿಂದ ಸ್ಟಾರ್ಟ್ ಆಗಿದೆ, ಎ ಮುಖಾಂತರ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಸೂಚಿಸ್ತೇವೆ. ಅಂತಂದರೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಲ್ವಾ, ಸ್ಟಾಪ್ ಯಾವುದು ಓ, ರನ್ನಿಂಗ್ ಯಾವುದು ಎ, ಇಷ್ಟು ಅರ್ಥ ಮಾಡಿಕೊಂಡ್ರೆ ಆಯಿತು. ಹಾಗಾದರೆ ಓ ಎ ಇರೋದನ್ನು ನಾನು ಎ ಓ ಕಿರಣ ಅಂತ ಹೇಳಕ್ಕೆ ಯಾವ ರೀತಿ ಆಗುತ್ತೆ, ಇಲ್ಲಿ ಸಿಂಬಲ್ ಯಾವ ರೀತಿ ಆಯಿತು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಎ, ಇದು ಓ, ಈ ರೀತಿಯಾಗಿ ಹೋಯ್ತಾ. ಸೊ ಹಾಗಾದರೆ ಸಿಂಬಲೇ ಚೇಂಜ್ ಆಯಿತು. ಯಾವತ್ತು ಸ್ಟಾರ್ಟಿಂಗಿಂದ ಆಗಬೇಕಲ್ವಾ. ಹೀಗಿದೆಯಾ ನಿಮ್ಮ ಚಿತ್ರ? ಇಲ್ಲ ಅಲ್ವಾ. ಚಿತ್ರ ಎ ಇಂದ ಸ್ಟಾರ್ಟ್ ಆಗಿ ಓ ಕಡೆಗೆ ಹೋಗ್ತಾ ಇದೆಯಾ? ಇಲ್ಲ, ಓ ಇಂದ ಸ್ಟಾರ್ಟ್ ಆಗಿ ಎ ಕಡೆನೇ ಹೋಗ್ತಾ ಇರೋದು. ಹಾಗಾಗ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಓ ಎ ಅನ್ನ ಕಿರಣ ಎ ಓ ಅಂತ ಹೇಳ್ಬಿಟ್ಟು ಬರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆನ್ಸರಲ್ಲಿ ಬರೀಬೇಕು ಅಂತ ಅಂದರೆ ಇಲ್ಲ, ಓ ಎ ಅನ್ನು ಎ ಓ ಕಿರಣ ಎಂದು ಬರೆಯಲು ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ಕಿರಣವು ಯಾವಾಗಲೂ ಮೊದಲ ಬಿಂದುವಿಂದ ಅಂದರೆ ಅಕ್ಷರದಿಂದ ಆರಂಭವಾಗತ್ತೆ. ನಾವು ಬರೀತಿರುವಾಗಲೂ ಅಷ್ಟೇ, ಮೊದಲ ಅಕ್ಷರ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದನೇ ಬರೀಬೇಕು. ಓ ಎ ಕಿರಣವು ಓ ಬಿಂದುವಿನಿಂದ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಲ್ವಾ. ಈ ಓ ಎ ಕಿರಣ ಓದಿಂದ ಸ್ಟಾರ್ಟ್ ಆಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಆದರೆ ಅದೇ ಎ ಓ ಕಿರಣ ಅಂತ ಇರ್ತಿದ್ರೆ ಅದು ಎ ಬಿಂದುವಿನಿಂದ ಆರಂಭವಾಗಿ ಓ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ಅದು ಬೇರೆ ಕಿರಣವಾಗಿದೆ. ಹಾಗಾಗ್ಬಿಟ್ಟು ಚಿತ್ರನೇ ಚೇಂಜ್ ಆಗುತ್ತೆ. ಅವರು ಹೇಳ್ತಿರೋದು ಓ ಎ ಅಂತ ಅಂದರೆ ಎ ಓ ಅಂತ ಅಂದರೆ ಹೀಗಿರಬೇಕಾಗಿತ್ತು, ಎ ಇದು ಓ. ಸೊ ಕಂಪ್ಲೀಟ್ ಚೇಂಜು. ಇಲ್ಲಿ ಸ್ಟಾರ್ಟ್ ಆಗೋದೇ ಓದಿಂದ ಅಂತ ಒಂದು ಕೊಟ್ಟಿದ್ದಾನೆ, ಸ್ಟಾಪ್ ಅಂತ ಹೇಳಿ, ಓ ಎ ಕಂಟಿನ್ಯೂಷನ್. ಅದೇ ಇಲ್ಲಿ ಇವನು ಹೇಳ್ತಿದ್ದಾನೆ ಎದಿಂದ ಸ್ಟಾರ್ಟ್ ಆಗೋ ಓಗೆ ಕಂಟಿನ್ಯೂಷನ್ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಓಕೆ, ಕಂಡು ಹಿಡಿಯಿರಿ ಬರೋಣ.
ಮೊದಲನೇ ಕ್ವಶನ್, ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರಾ? ಯಾವುದಾದ್ರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಕೋನ ಆಲ್ರೆಡಿಯೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಇದನ್ನೇ ತಗೊಳ್ಳೋಣ. ಇದರೊಳಗಡೆ ಶೃಂಗ ಯಾವುದು, ಎಲ್ಲಿ ಸ್ಟಾರ್ಟಿಂಗ್ ಆಗುತ್ತೋ ಅದು ಶೃಂಗ ಬಂದ್ಬಿಟ್ಟು ಡಿ. ನೆಕ್ಸ್ಟು ಕೋನವನ್ನು ಉಂಟು ಮಾಡುವ ಕಿರಣವನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಬರೆದಿರಿ. ಓಕೆ, ಶೃಂಗ ಬಂತು ಡಿ. ಅಷ್ಟೇ, ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಕೋನವನ್ನು ತಗೊಂಡಾಗ ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀನಿ, ಅದಕ್ಕೆ ಒಂದು ಹೆಸರು ಕೊಡ್ತೀನಿ. ಇಲ್ಲಿ ಶೃಂಗ ಬಂದ್ಬಿಟ್ಟು ಎಂ ಅಂತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೋನವನ್ನು ನೋಡಬಹುದು ನೀವು, ಇಲ್ಲಿ ಫಾರ್ಮ್ ಆಗಿದೆ ಕೋನ. ಸೊ ಇದಕ್ಕೆ ಇ ಎಫ್ ಜಿ ಕೊಡ್ತೀನಿ, ಶೃಂಗ ಬಂದ್ಬಿಟ್ಟು ಇ. ಓಕೆ, ನೆಕ್ಸ್ಟ್ ಕಿರಣಗಳನ್ನು ಸಹ ಹೇಳಬೇಕು ಅಂತಂದರೆ ನಾವು ಅದನ್ನೇ ಹೇಳಬಹುದು. ನೆಕ್ಸ್ಟ್ ಎಮ್ ಎನ್ ಅಥವಾ ಎಲ್ ಎಮ್. ನೆಕ್ಸ್ಟ್ ಇಲ್ಲಿ ಬಹಳಷ್ಟು ಕೋನಗಳಿದೆ, ಇದೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ನೀವು ಹೇಗಾದರೂ ಹೆಸರು ಕೊಟ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಇದೇ ಒಂದು ಕೊಟ್ಟಾಗ ಎ ಬಿ ಸಿ ಅಂತ ಕೊಡ್ತೀನಿ. ಇಲ್ಲಿ ಶೃಂಗ ಬಂದ್ಬಿಟ್ಟು ಬಿ ಬಂತು. ಕಿರಣಗಳು ಬಂದಾಗ ಬಿ ಎ ಮತ್ತು ಬಿ ಸಿ ಅಂತ ಹೇಳ್ಬಿಟ್ಟು. ಯಾವತ್ತು ಕಿರಣವನ್ನು ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಸಲ್ಲಿ, ಕಿರಣವನ್ನು ಆರಂಭಿಕ ಪಾಯಿಂಟಿಂದ ಎಲ್ಲಿ ಹೊರಗಡೆ ಹೋಗುತ್ತಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಎ ಬಿ ಎನ್ ಬಿ ಎ, ನೆಕ್ಸ್ಟ್ ಬಿ ಸಿ. ಓಕೆ, ಫೈನ್. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ. ಸೊ ಫಸ್ಟ್ ಇಲ್ಲಿ ಒಂದು ವಿವರಣೆ ಕೊಡ್ತೀನಿ, ಅದಾದ್ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಆನ್ಸರ್ ನೋಟ್ಸನ್ನು ಕೊಡ್ತೀನಿ. ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಅಂತಂದರೆ ಎಸ್ ಅನ್ನೋದು ಕಾಮನ್ ಇದೆ ಅಂತ ಹೇಳಿ. ಸೊ ಎಸ್ ಟಿ ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸು. ಓಕೆ, ಸೊ ಅದರ ಆನ್ಸರನ್ನು ನೋಡಿ. ಎಸ್ ಟಿ ಎಸ್ ಆರ್ ಈ ರೀತಿಯಾಗಿ ಬಿಡಿಸಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ಕೋನ ಎ ಪಿ ಸಿಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ, ಏಕೆ ವಿವರಿಸಿ? ಎ ಪಿ ಸಿ ಅಂತೆ ನೋಡೋಣ. ಎ ಪಿ ಸಿ. ಓಕೆ, ಇದನ್ನು ಕೋನ ಪಿ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲ್ಲಂತೆ. ಯಾಕೆ? ಹೌದು, ಯಾಕೆ ಅಂತ ಅಂದರೆ ಇಲ್ಲಿ ಒಂದೇ ಕೋನ ಇಲ್ಲ, ಬಹಳಷ್ಟು ಕೋನ ಇದೆ. ಯಾವುದ್ಯಾವುದಿದೆ? ಎ ಪಿ ಬಿ ಇದೆ, ಎ ಪಿ ಸಿ ಇದೆ, ಬಿ ಪಿ ಸಿ ಇದೆ ಅಲ್ವಾ, ಕೋನಗಳಿದ್ದಾವೆ. ಸೊ ಇದು ಒಂದಕ್ಕೇನೆ ನಾವು ಪಿ ಅಂತ ಹೇಳಿಬಿಟ್ಟು ಕೋನ ಪಿ ಅಂತ ಹೇಳ್ಬಿಟ್ಟು ಹೇಗೆ ಹೇಳೋಕ್ಕಾಗತ್ತೆ? ಅದನ್ನೇ ನಾವು ಇಲ್ಲಿ ವಿವರಣೆಯನ್ನು ಬರೀತಿದ್ದೀವಿ. ಪಿ ಬಿಂದುವಿನಲ್ಲಿ ಒಂದಕ್ಕಿಂತ ಹೆಚ್ಚು ಕೋನಗಳಿವೆ. ಅಂದರೆ ಕೋನ ಎ ಪಿ ಬಿ, ಕೋನ ಎ ಪಿ ಸಿ ಮತ್ತು ಕೋನ ಬಿ ಪಿ ಸಿ. ಆದ್ದರಿಂದ ಕೋನ ಎ ಪಿ ಸಿಯನ್ನು ಕೇವಲ ಕೋನ ಪಿ ಎಂದು ಹೇಳಲು ಸಾಧ್ಯವಿಲ್ಲ. ಇಲ್ಲಿ ಮೂರು ಕೋನಗಳು ಫಾರ್ಮ್ ಆಗಿರೋದ್ರಿಂದ ಬರೀ ಇದೊಂದನ್ನೇ ನಾವು ಕೋನ ಪಿ ಅಂತ ಹೇಳಿಬಿಟ್ಟು ಹೇಳಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್. ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಕೋನಗಳನ್ನ ಹೆಸರಿಸಬೇಕಂತೆ. ಸೊ ಬನ್ನಿ ನೋಡೋಣ. ಕೋನಗಳು. ಸೊ ಇಲ್ಲಿ ನೋಡಿ, ಕೋನ ಪಿ ಟಿ ಆರ್. ಮುಂಚೆನೆ ಹೇಳಿದ್ದೆ ಮಧ್ಯ ಎಲ್ಲಿ ಕೋನ ಫಾರ್ಮ್ ಆಗಿದೆಯೋ ಅದನ್ನು ನಾವು ಮಧ್ಯಕ್ಕೆ ಇಡಬೇಕು ಅಂತ. ಪಿ ಟಿ ಆರ್ ಇದೆಯಲ್ಲ ಕಂಪ್ಲೀಟ್, ಇದನ್ನು ತೋರಿಸ್ತಾ ಇರೋದು. ಓಕೆ, ಪಿ ಟಿ ಆರ್ ಅಥವಾ ಈ ರೀತಿಯಾಗೂ ಹೋಗಬಹುದು, ಆರ್ ಟಿ ಪಿ. ಎರಡನೇ ಕೋನ ಕ್ಯೂ ಟಿ ಆರ್ ಅಥವಾ ಆರ್ ಟಿ ಕ್ಯೂ. ಓಕೆ, ಇಲ್ಲಿ ಎರಡನೇ ಕೋನ ಫಾರ್ಮ್ ಆಗಿದೆ ನೋಡಿ. ಇದು ಒಂದು ಕೋನ, ಇದು ಒಂದು ಕೋನ. ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಒಂದು ಕೋನನ್ನು ಫಾರ್ಮ್ ಆಗಿದೆ. ಅವ್ರು ಏನು ಚಿತ್ರ ತೋರಿಸಿದಾರಲ್ಲ ಅದಷ್ಟೇ ಆರೋ ಮಾರ್ಕನ್ನು ಇದು ಒಂದು ತೋರಿಸ್ಬೇಕು ಅಷ್ಟೇ. ನೆಕ್ಸ್ಟು ಕೋನ ಪಿ ಟಿ ಆರ್ ಅಥವಾ ಕೋನ ಆರ್ ಟಿ ಪಿ, ಕೋನ ಕ್ಯೂ ಟಿ ಆರ್ ಅಥವಾ ಕೋನ ಆರ್ ಟಿ ಕ್ಯೂ. ಓಕೆ, ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ. ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದ್ರೂ 3 ಬಿಂದುಗಳನ್ನು ಗುರುತಿಸಿ. ಒಂದೇ ರೇಖೆಯ ಮೇಲೆ ಅಂತ ಅಂದರೆ ಈ ರೀತಿಯಾಗಿ 3 ಬಿಂದುಗಳು ಇರಬಾರ್ದಂತ. ಒಂದೇ ರೇಖೆಯ ಮೇಲೆ ಇರಬಾರ್ದು, ಬೇರೆ ಬೇರೆ ಆಗಿರ್ಬೋದು. ಇಲ್ಲೊಂದು ಆಗಿರ್ಬೋದು. ಅವುಗಳನ್ನು ಎ ಬಿ ಸಿ ಅಂತ ಹೇಳಿಬಿಟ್ಟು ಹೇಳ್ರಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗ ಎಲ್ಲ ಸಂಭಾವ್ಯ ರೇಖೆಗಳನ್ನು ಹೇಳಿರಿ. ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ. ನೀವು ಎ ಬಿ ಸಿ ಬಳಸಿ ಎಷ್ಟು ಕೋನಗಳನ್ನು ಬಳಸಬಹುದು. ಈ 3 ಬಿಂದುಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇದ್ರ ಜೊತೆ ಟಚ್ ಮಾಡ್ತೀನಿ, ಇದನ್ನು ಇದ್ರ ಜೊತೆ ಟಚ್ ಮಾಡ್ತೀನಿ, ಇದನ್ನು ಹಾಗಾದರೆ ಎಷ್ಟು ರೇಖೆಗಳು? ಅದು ಬಿಟ್ಟು ಮತ್ತೆ ನಾನು ಈ ರೀತಿಯಾಗಿ ಮಾಡೋಂಗಿಲ್ಲ.
ಇಲ್ಲೊಂದು ಮಾಡಿದೆ, ಇನ್ನೊಂದು ಮಾಡಿದೆ, ಇದು ರೇಖೆ ಅಲ್ಲ ಅಂತ ಹೇಳಿದ್ದೆ. ಸೊ ಹಾಗಾಗಿಬಿಟ್ಟು 3 ಬಿಂದುಗಳನ್ನು ಬಿಡಿಸ್ಬಿಟ್ಟು ನಾವು ಎಷ್ಟು ರೇಖೆಗಳು ಆಯಿತು? 3 ರೇಖೆಗಳಾಯಿತು. ಆದರೆ ಕೋನಗಳೆಷ್ಟಾಯಿತು? 3 ಕೋನಗಳಾಯಿತು. ಅದು ಯಾವುದು ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದೀನಿ, ABC. ನೀವು ಯಾವ ರೀತಿಯಾಗಾದರೂ ಚಿತ್ರ ಬಿಡಿಸ್ಬೋದು. ನೀವು ಮತ್ತೆ ಬರೀ ಈ ರೀತಿಯಾಗಿ ಬಿಡಿಸಿದ್ರೆ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಕ್ರಾಸ್ ಆಗಿ ಬಿಡಿಸಿದ್ದೀನಿ. ನಮಗೆ 3 ರೇಖೆಗಳು ಸಿಗುತ್ತೆ. ಅದುವೇ AB, BC, AC ಅಥವಾ CA. ಓಕೆ, ನಮಗೆ 3 ಕೋನಗಳು ಸಿಗುತ್ತೆ. ಅದುವೇ ಕೋನ ABC, ಕೋನ ABC ಮೊದಲನೇದಾಗಿ ಇದನ್ನು ಹೇಳಿದ್ರು, ಕೋನ BCA, C ಬಂತು ಮಧ್ಯಕ್ಕೆ, ಕೋನ CAB 3 ಸಹ ಕೋನಗಳು ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನಿಮ್ಮ ಕಾಗದದ ಮೇಲೆ 3 ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದ್ರೂ 4 ಬಿಂದುಗಳನ್ನು ಗುರುತಿಸಿ. ಒಂದೇ ರೇಖೆ ಮೇಲೆ ಯಾವ ರೀತಿಯಾಗಿ ಇಲ್ಲಿಲ್ಲ ಅಂತಂದ್ರೂ ಅದೇ ರೀತಿ ಈಗ 4 ಬಿಂದುಗಳನ್ನು ಗುರುತಿಸಿ. ಅವುಗಳನ್ನು ABCD ಅಂತ ಹೆಸರಿಸಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ. ಎಷ್ಟು ರೇಖೆಗಳು ಸಿಗುತ್ತೆ, ಎಷ್ಟು ಕೋನಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಬರೀರಿ. ಪ್ರತಿಯೊಂದನ್ನು ವಕ್ರರೇಖೆಯಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಸೊ ಬನ್ನಿ, ಇವ್ರೇನು ಹೇಳ್ತಾ ಇದ್ದಾರೆ? ಸೇಮ್ ಅದೇ ಏನು, ಈಗ 3 ಬಿಂದು ಮಾಡಿದ್ರಲ್ವಾ, ಈಗ 4 ಬಿಂದು. ಓಕೆ, ಸೊ ಒಂದೇ ರೇಖೆಯಲ್ಲಿ ಇರಬಾರ್ದಂತೆ, 4 ಬಿಂದು ಈ ರೀತಿಯಾಗಿರಬಾರ್ದು. ಸೊ ಈಗ 4 ಬಿಂದುಗಳನ್ನು ನಾನು ಸೇರಿಸ್ತೀನಿ. ಓಕೆ, ಫಸ್ಟ್ ಎಕ್ಸ್ಪ್ಲನೇಷನ್ ಕೇಳ್ಕೊಳ್ಳಿ, ನೋಟ್ಸ್ ಆಮೇಲೆ ತೋರಿಸ್ತೀನಿ. ಓಕೆ, 4 ಬಿಂದು ಅಂತ ಅಂದರೆ ರೇಖೆಗಳೆಷ್ಟಾಯಿತು? ರೇಖೆಗಳು ಎಷ್ಟು ಬರ್ತಾ ಇದೆ? ಸೊ 4 ಬಿಂದು ಸೇರುವಂಗೆ ಯಾವ ರೀತಿಯ ಎಷ್ಟು ಬೇಕಾದರೂ ಅಷ್ಟು ಸಂಭಾವ್ಯ ರೇಖೆಗಳು ಹೇಳ್ಕೊಳ್ರಿ. ಇದನ್ನು ಹೇಳ್ಕೊಳ್ತೀನಿ, ಇದನ್ನು ಬಿಡಲ್ಲ. ಓಕೆ ಫೈನ್. ಓಕೆ, ಹಾಗಾದರೆ ಎಷ್ಟಾಯಿತು? 1, 2, 3, 4, 5, 6. ಇದು ಬರಲ್ಲ, ಇದೇ ಲೈನ್ ಹೋಗಿರೋದು. 6 ರೇಖಾ ಖಂಡಗಳು ಸಿಗತ್ತೆ. ಓಕೆ, ನಮಗೆ ಅದು ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ಹೆಸರು ಬರೆದುಬಿಟ್ಟು ಬೇಕಾದರೆ ನಾವು ತೋರಿಸ್ಬೋದು. ABCD ಅಂತ ಕೊಟ್ಟರೆ AB, BC, CD, DA ಮತ್ತು AC ಮತ್ತು BD. ಓಕೆ, ಆ ಒಂದು ಮೆಥಡ್ ಚೇಂಜ್ ಆಗಿರ್ಬೋದು. BD ಅಂತಾದರೂ ಹೇಳ್ರಿ, DB ಅಂತಾದರೂ ಹೇಳ್ರಿ, ಅಲ್ಲಿಗೆ ತಲುಪೋದು. ಹಾಗಾದರೆ ಕೋನಗಳೆಷ್ಟು ರೆಡಿ ಆಗಿದ್ದಾವೆ ಅಂತ ಹೇಳಿಬಿಟ್ಟು ನೋಡಿ. ಇದು 1, ಇದು 2ನೇದು, ಇದು 3ನೇದು, ಈ ಕಡೆ 4ನೇದು ಈ ಭಾಗಕ್ಕೆ, ಇದು 5ನೇದು, ಇದು 6ನೇದು, ಇದು 7ನೇದು, ಈ ಕಡೆದು 8ನೇದು, ಇನ್ನೂ ಇದೆ ಯಾವುದು? ಇವಿದೆ. 9ನೇದು ಇದಿದೆ, 10ನೇದು ಇದಿದೆ, 11ನೇದು ಮತ್ತು ಈ ಮೂಲೆ ಸೇರಿಸಿದ್ರೆ 12. ಟೋಟಲ್ 12 ಕೋನಗಳು ಬರುತ್ತೆ. ಹಾಗಾದರೆ ಅವನ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ಈ ಬಿಂದುಗಳ ಇಲ್ಲಿ ನೋಡ್ರಿ ಈ ಚಿತ್ರ. ಸೊ ದೊಡ್ಡ ಒಂದು ಕೋನವನ್ನು ತೋರ್ಸೋಕ್ಕೋಸ್ಕರ ರೆಡ್ಡಿಂಗ್ ಯೂಸ್ ಮಾಡಿದ್ದೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಈ ಬಿಂದುಗಳ ಜೋಡಿಗಳನ್ನು ಸೇರಿಸಿದ್ರೆ ನಮಗೆ 6 ರೇಖಾಖಂಡಗಳು ಸಿಗುತ್ತೆ. AB, BC, CD, DA, AC, BD. ಓಕೆ, 12 ಕೋನಗಳು ರೂಪುಗೊಳ್ಳುತ್ತೆ. ಅವು ಯಾವುವು ಅಂತ ಅಂದರೆ ಆ 12 ಕೋನಗಳ ಹೆಸರು. ಕೋನ 1 ಇಲ್ಲಿ ಬರ್ತಿದ್ದೀವಲ್ವ, ಅದು ಯಾವುದು ಅಂತ ಬರಿಬೇಕು. ಮತ್ತೆ ಬರಬೇಕಲ್ವಾ? DAC, DAB ಬರಬಾರ್ದು, ಯಾಕಂದರೆ ದೊಡ್ಡದಾಗತ್ತದು. ಬರೀ DAC ಇಷ್ಟೇ ಬರಬೇಕು. ಓಕೆ, DAC. ಕೋನ 2 CAB ಅಥವಾ BSCನೂ ಈ ರೀತಿಯಾಗಲು ತಗೋಬಹುದು. ಈ ರೀತಿಯಾಗೂ ತಗೋಬಹುದು. BSC ಅಥವಾ CAB ಎರಡು ಒಂದೇ. ನೆಕ್ಸ್ಟ್ ಕೋನ 3 ಇದೆಯಲ್ವಾ, ಅದು DBA. ಕೋನ 4 DBC. ಕೋನ 5 ಬಂದ್ಬಿಟ್ಟು DCA. ಕೋನ 6 BCA. ನೋಡ್ಕೊಂಡು ಹೋಗಿ, ಹಾಗೆ ಈಸಿಯಾಗಿ ಬರುತ್ತೆ. 7 CDB. 8ನೇದು ADB. ಓಕೆ, 9ನೇದು ಇಲ್ಲಿದೆ ನೋಡಿ, ಕೋನ DAB. 10ನೇದು ಕೋನ ABC. 11ನೇದು ಕೋನ DCB ಅಥವಾ BCD ಅಂದ್ರೂ ಓಕೆ. ಕೋನ ಎಲ್ಲಿ ಫಾರ್ಮ್ ಆಗಿದೆ ಅದು ಮಧ್ಯಕ್ಕಿದ್ರೆ ಆಯಿತು. ನೆಕ್ಸ್ಟ್ ಲಾಸ್ಟ್ನೇದು ಕೋನ CDA. ಸೊ ಅದನ್ನೇ ನಾನಿಲ್ಲಿ ಕಂಪ್ಲೀಟಾಗಿ ಬರೆದಿದ್ದೀನಿ. ಸೊ ನೀವು ನೋಡ್ಕೊಬೋದು. ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬಹಳಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಬಹಳಷ್ಟು ಲೈಕ್ ಮಾಡಿ.
ಲೈಕ್ ಮಾಡೋದ್ರಿಂದನೇ ನನಗೆ ಗೊತ್ತಾಗೋದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು. ಪ್ಲೀಸ್ ಒಂದು ಮೆಸೇಜ್ ಮಾಡ್ರಪ್ಪ. ಏನೋ ಒಂದು ಇಷ್ಟ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ರು ಸಹ ನನಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಈ ಒಂದು ಪ್ರಯತ್ನ ಬಹಳ 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 ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.